ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜೂನ್ 6ನೇ ತಾರೀಕು ಕುಜ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ದಿವಸ ಜೂನ್ 6ನೇ ತಾರೀಕು ಬುಧ ತನ್ನ ಸ್ವಕ್ಷೇತ್ರವಾದಂತಹ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 15ನೇ ತಾರೀಕು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿದರೆ, ಜೂನ್ 22ನೇ ತಾರೀಕು ಬುಧ ಮತ್ತೊಮ್ಮೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡೋಣ. ವೃಷಭ ರಾಶಿಯವರಿಗೆ ಬಹಳ ಶುಭ ಫಲಗಳನ್ನು ಕೊಡುವಂತಹ ಸಮಯಗಳು ಇದಾಗಿರುತ್ತೆ. ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಜಾತಕ ನೋಡುವಂತಹ ಪ್ರಸಂಗಗಳು ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಶನಿ ಅತ್ಯಂತ ಪರಾಕ್ರಮ ಗ್ರಹ ಲಾಭಸ್ಥಾನದಲ್ಲಿರ್ತಾನೆ. ವೃಷಭ ರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಆಗೋದಕ್ಕೆ ಇನ್ನೂ 2.5 ವರ್ಷಗಳ ಕಾಲ ಇರುತ್ತೆ. ಸೊ ಆ 2.5 ವರ್ಷಗಳ ಕಾಲದಲ್ಲಿ ಶನಿ ಲಾಭಸ್ಥಾನದಲ್ಲಿದ್ದು ಗುರು ಧನಸ್ಥಾನದಲ್ಲಿರುವಂಥದ್ದು, ಶನಿ ಮತ್ತು ಗುರುವಿನ ಅನುಗ್ರಹ ತುಂಬ ಅದ್ಭುತವಾಗಿರುತ್ತೆ. ರಾಹು ದಶಮ ಕೇಂದ್ರದಲ್ಲಿ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ರಾಹು ಸಂಚಾರ ಮಾಡ್ತಾನೆ, ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಸೊ ಆಲ್ಮೋಸ್ಟ್ ವೃಷಭ ರಾಶಿಯವರಿಗೆ ಶನಿ ಗುರು ಮತ್ತು ರಾಹುವಿನ ಸಂಚಾರ, ಅವರೆಲ್ಲ ತುಂಬ ಲಾಂಗ್ ಟರ್ಮ್ ಒಂದೊಂದು ರಾಶಿಯಲ್ಲಿ ಸಂಚಾರ ಮಾಡುವಂತಹ ಗ್ರಹಗಳು. ಅವರೆಲ್ಲ ಶುಭ ಸ್ಥಾನದಲ್ಲಿರ್ತಾರೆ. ಹೆಚ್ಚಿನದಾಗಿ ಶುಭ ಫಲಗಳನ್ನು ವೃಷಭ ರಾಶಿಯವರು ಕಾಣ್ತೀರಾ. ಸಾಡೆ ಸಾತಿಗೆ 2.5 ವರ್ಷಗಳ ಕಾಲ ಇನ್ನೂ ಪ್ರಾರಂಭ ಆಗೋದಕ್ಕೆ ಅವಕಾಶ ಇದೆ. ಹಾಗಾಗಿ ಜೀವನದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುವಂತಹ ಎಲ್ಲ ಕೆಲಸಗಳಲ್ಲಿ ಅತಿ ಹೆಚ್ಚಿನ ಪರಿಶ್ರಮ ಅಥವಾ ಪ್ರಯತ್ನಗಳನ್ನು ಮಾಡುವಂಥದ್ದು ಈ ಸಮಯಗಳಲ್ಲಿ ಖಂಡಿತ ಸೂಕ್ತವಾಗಿರುತ್ತೆ. ಇಂತಹ ಅದ್ಭುತವಾದಂತಹ ಸಮಯಗಳನ್ನು ವ್ಯರ್ಥ ಮಾಡಿಕೊಳ್ಬಾರದು ಅಂತ ಹೇಳ್ಬೋದು. ಜನ್ಮರಾಶಿಗೆ ಅಧಿಪತಿಯಾದಂತಹ ಶುಕ್ರ ವ್ಯಯಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಸೊ ಈ ಸಂಪೂರ್ಣ 1 ತಿಂಗಳ ಕಾಲ ಶುಕ್ರ 12ನೇ ಮನೆಯಲ್ಲಿರೋದರಿಂದ ಆರೋಗ್ಯದ ವಿಚಾರಗಳಲ್ಲಿ ಹೆಚ್ಚಿನ ಗಮನಗಳನ್ನು ಕೊಡಬೇಕು. ಅದರಲ್ಲೂ ಕೂಡ ಸುಖಸ್ಥಾನದಲ್ಲಿ ಕುಜ ಮತ್ತು ಕೇತುವಿನ ಸಂಚಾರ ಜೂನ್ 6ರ ನಂತರದಲ್ಲಿ ವೃಷಭ ರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂತಹ ಅವಶ್ಯಕತೆಗಳಿರುತ್ತೆ. ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಬಹಳಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲದೇ ಇದ್ದರೆ ಧನ ವ್ಯಯ ಆಗುವಂಥದ್ದು, ವೆಹಿಕಲ್ಗೆ ಏನಾದರೂ ಡ್ಯಾಮೇಜ್ಗಳಾಗುವಂಥದ್ದು, ಸಣ್ಣ ಪುಟ್ಟ ಇಂಜುರಿಗಳಿಗೆ ತುಂಬ ಅವಕಾಶಗಳಿರುತ್ತೆ. ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ ವೃಷಭ ರಾಶಿಯವರಿಗೆ. ದ್ವಿತೀಯ ಕುಟುಂಬ ಸ್ಥಾನದಲ್ಲಿ ಬುಧ ಮತ್ತು ಗುರುವಿನ ಸಂಚಾರ ತುಂಬ ಅದ್ಭುತವಾಗಿರುತ್ತೆ. ಧನ ಸ್ಥಾನದಲ್ಲಿ ಸ್ವಕ್ಷೇತ್ರ ಬುಧನ ಸಂಚಾರ ಆಗುವಂಥದ್ದು ವಿಶೇಷವಾಗಿ ಧನಾಗಮನಗಳಿಗೆ ತುಂಬ ಅದ್ಭುತವಾದಂತಹ ಸಮಯ. ಶುಕ್ರ ವ್ಯಯದಲ್ಲಿದ್ದರೆ ಧನವ್ಯಯ ಆಗುವಂಥದ್ದು ಇರುತ್ತೆ. ಆದರೆ ಬುಧ ಸ್ವಕ್ಷೇತ್ರದಲ್ಲಿ ಗುರುವಿನ ಜೊತೆ ಧನಸ್ಥಾನದಲ್ಲೇ ಇರೋದರಿಂದ ಖಂಡಿತವಾಗಲೂ ವೃಷಭ ರಾಶಿಯವರಿಗೆ ಈ ಮಾಸಗಳು, ಅದರಲ್ಲೂ ಕೂಡ ಜೂನ್ 22ರ ತನಕ ಬುಧ ಸ್ವಕ್ಷೇತ್ರದಲ್ಲೇ ಇರ್ತಾನೆ. ಧನಾಗಮನಗಳಿಗೆ ಬಹಳ ಶುಭ ಸಮಯ ಇದಾಗಿರುತ್ತೆ. ಶುಕ್ರ 12ರಲ್ಲಿದ್ದರೆ ಧನ ವ್ಯಯಗಳನ್ನು ಹೆಚ್ಚಿಸ್ತಾನೆ, ಬಟ್ ಅದನ್ನು ಶುಭ ವ್ಯಯ ಅಂತ ಹೇಳ್ಬೋದು. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಧನ ವ್ಯಯಗಳನ್ನು ಕಡಿಮೆ ಮಾಡಿಕೊಳ್ಬೋದು. ವಾಕ್ಯಗಳಿಂದ ಯಶಸ್ಸನ್ನು ಕಾಣ್ಬೋದು. ಸ್ವಲ್ಪ ನಿಷ್ಠುರಗಳಾಗುತ್ತೆ, ಯಾಕೆಂದರೆ ಗುರು ವಾಕ್ಸ್ಥಾನದಲ್ಲಿದ್ದಾಗ ವಾಕ್ಯಗಳು ತುಂಬ ನೇರವಾಗಿರುತ್ತೆ ಅಂತ ಹೇಳ್ತಾರೆ, ಗುರುತರವಾಗಿರುತ್ತೆ, ತೀಕ್ಷ್ಣವಾಗಿರುತ್ತೆ ಅಂತ. ಸೊ ಅದನ್ನು ಎದುರುಗಡೆ ಇರೋರು ತುಂಬ ನಿಷ್ಠುರವಾಗಿ ತಗೊಳ್ಳುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಬಟ್ ಏನೇ ಇದ್ದರೂ ಕೂಡ ಅದರಿಂದ ಮುಂದೆ ಅನುಕೂಲಗಳನ್ನು ವೃಷಭ ರಾಶಿಯವರು ಖಂಡಿತ ಕಾಣ್ತೀರಾ. ಯಾಕೆಂದರೆ ವಾಕ್ಸ್ಥಾನದಲ್ಲಿ ಗುರು ಇದ್ದಾಗ ವಾಕ್ಯಗಳು ಗುರುತರವಾಗಿಯೇ ಇರುತ್ತೆ. ಗುರುತರವಾಗಿ ಮಾತಾಡಿದರೆ ಅದನ್ನು ಎದುರುಗಡೆ ಇರೋರು ಸ್ವಲ್ಪ ನಿಷ್ಠುರವಾಗಿ ತಗೊಳ್ಳುವ ಸಂದರ್ಭಗಳು ಹೆಚ್ಚಾಗಿರುತ್ತೆ.
ಬಟ್ ಇದರ ಲಾಂಗ್ ಟರ್ಮ್ ಪರಿಣಾಮಗಳು ತುಂಬ ಶುಭ ಫಲಗಳನ್ನು ಕೊಡುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಹಣಕಾಸಿನ ಅಭಿವೃದ್ಧಿ ಇದೆಲ್ಲ ವೃಷಭ ರಾಶಿಯವರಿಗೆ ಅದ್ಭುತವಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳುವುದಿಲ್ಲ. ಭ್ರಾತೃಕಾರಕನಾದಂತಹ ಕುಜ ಕೇತುಗ್ರಸ್ತನಾಗಿರ್ತಾನೆ. ಸೋದರಿಕಾರಕ ಬುಧ ಸ್ವಕ್ಷೇತ್ರದಲ್ಲಿರ್ತಾನೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಭ್ರಾತೃಗಳಲ್ಲಿ ಅಂದರೆ ಅಣ್ಣ ತಮ್ಮಂದರಿಗೆ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಅಥವಾ ಗಾಯಗಳು ಉಂಟಾಗುವಂತಹ ಸಂದರ್ಭಗಳಿರುತ್ತೆ. ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ ಸುಬ್ರಹ್ಮಣ್ಯನ ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಅದರಲ್ಲೂ ಕೂಡ ಪವಮಾನ ಅಭಿಷೇಕ ಸುಬ್ರಹ್ಮಣ್ಯನಿಗೆ ಮಾಡಿಸುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಕಾಳಸರ್ಪದೋಷ ಅನ್ನುವಂಥದ್ದು ಇನ್ನೊಂದು 4-5 ತಿಂಗಳ ಕಾಲ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತನಕ ಸೂರ್ಯ ಸಿಂಹರಾಶಿಯಿಂದ ಹೊರಗೆ ಬರುವ ತನಕ ಕಾಳಸರ್ಪ ಯೋಗಗಳು ಹೆಚ್ಚಾಗಿ ನಡೆಯುತ್ತೆ. ಪ್ರಕೃತಿಯ ಮೇಲೆ ಇದರ ಪರಿಣಾಮಗಳು ಅಥವಾ ಪ್ರಕೃತಿ ವಿಕೋಪಗಳು ಅಂತ ಕೂಡ ಹೇಳ್ಬೋದು, ಇವೆಲ್ಲ ಈ ಸಮಯಗಳಲ್ಲಿ ಹೆಚ್ಚಾಗಿರುತ್ತೆ. ಇದರ ಪ್ರಭಾವಗಳು ಸ್ವಲ್ಪ ಮನುಷ್ಯನ ಮೇಲೂ ಕೂಡ ಪ್ರಭಾವ ಬೀರುವಂಥದ್ದಿರುತ್ತೆ. ಹಾಗಾಗಿ ಸುಬ್ರಹ್ಮಣ್ಯನ ಸ್ತೋತ್ರಗಳು ಪಠನೆ ಮಾಡಿದರೆ ಖಂಡಿತ ಶುಭ. ಸುಬ್ರಹ್ಮಣ್ಯನ ದರ್ಶನ ಮಾಡಿದರೆ ಇನ್ನೂ ಶುಭ ಫಲಗಳನ್ನು ಕಾಣ್ತೀರಾ. ಅದರಲ್ಲಿಯೂ ಕೂಡ ಪವಮಾನ ಅಭಿಷೇಕ ಸುಬ್ರಹ್ಮಣ್ಯನಿಗೆ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ವ್ಯಾವಹಾರಿಕವಾಗಿ ಯಾವುದೇ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಶುಭ ಆಗುತ್ತೆ. 1-1.5 ಮಾಸಗಳು ಸ್ವಲ್ಪ ವಿಳಂಬ ಆದರೂ ಕೂಡ ಫೈನಲಿ ಅದು ರಿಸಲ್ಟನ್ನು ಖಂಡಿತ ಕೊಡುತ್ತೆ. ಸೋದರಿಯರು ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳಾಗುವಂತಹ ಸಮಯ ಇದು. ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. 4ನೇ ಮನೆಯನ್ನು ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಆಗುತ್ತೆ. ಯಾಕೆಂದರೆ ವೃಷಭ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಅಭಿವೃದ್ಧಿಗಳನ್ನು ಕೊಡುತ್ತೆ. ಮಕ್ಕಳಿಗೂ ಕೂಡ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ಮಾತೃವಿನ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತೆ. ಏನಾದರೂ ಸಣ್ಣ ಪುಟ್ಟ ಇಂಜುರಿ ಅಥವಾ ಸರ್ಜರಿಗಳಾಗುವಂಥ ಸಮಯ ಅಂತ ಹೇಳುತ್ತೆ. 1-1.5 ಮಾಸಗಳ ಕಾಲ ಮಾತೃವಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಸೂಕ್ತ. ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಉಂಟಾಗುವಂಥದ್ದು ಅಥವಾ ಥೈರಾಯ್ಡ್ ಇಂತಹ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಈ ಸಮಯಗಳು ಹೆಚ್ಚಿನ ಸರ್ಪದೋಷಗಳು ಕಾರಣಗಳನ್ನು ಉಂಟು ಮಾಡುತ್ತೆ. ಅದಕ್ಕೆ ಪರಿಹಾರ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ ಸುಬ್ರಹ್ಮಣ್ಯನಿಗೆ ಪವಮಾನ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿದರೆ ಖಂಡಿತ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರಾಪರ್ಟಿ ಇಂತಹ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಹೊಸ ಭೂಮಿ ಖರೀದಿ ಮಾಡುವಂಥದ್ದು, ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಸ್ವಂತ ಮನೆ, ಅದೇ ರೀತಿಯಲ್ಲಿ ವಾಹನಗಳನ್ನು ಖರೀದಿ ಮಾಡುವಂತಹ ವಿಚಾರಗಳು ಇದೆಲ್ಲ ವೃಷಭ ರಾಶಿಯವರಿಗೆ ಅಭಿವೃದ್ಧಿಗಳನ್ನು ಕೊಡುತ್ತೆ. ಈ ವಿಚಾರಗಳಲ್ಲಿ ಯಾವುದೇ ಹಿನ್ನಡೆಗಳಿಲ್ಲ. ಖಂಡಿತ ಪ್ರಯತ್ನಗಳನ್ನು ಈ ವಿಚಾರಗಳ ಬಗ್ಗೆ ವೃಷಭ ರಾಶಿಯವರು ಮುಂದುವರಿಸ್ಬೋದು. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯಸ್ಥಾನಾಧಿಪತಿ ಬುಧ ಸ್ವಕ್ಷೇತ್ರದಲ್ಲಿದ್ದಾನೆ. ವೃಷಭ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಎಜುಕೇಷನ್, ವಿದ್ಯಾರ್ಜನೆ ಮಾಡುವಂಥದ್ದು ಮತ್ತು ಸಂತಾನ, ಮಕ್ಕಳಿಗೆ ಸಂತಾನದ ಅಂಚಿನಲ್ಲಿರುವಂಥವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಜ್ಞಾನ, ಸಂತಾನ, ವಿದ್ಯೆ ಮತ್ತು ಸಂತಾನದ ವಿಚಾರಗಳಲ್ಲಿ ವೃಷಭ ರಾಶಿಯವರಿಗೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. 6ನೇ ಮನೆಯನ್ನು ಶತ್ರು, ಋಣ, ರೋಗಸ್ಥಾನ, ಷಷ್ಠಾಧಿಪತಿ ಶುಕ್ರ ವ್ಯಯಭಾವದಲ್ಲಿದ್ದಾನೆ. ಸೊ ಯಾವುದೇ ಹೂಡಿಕೆ ಮಾಡುವಂತಹ ವಿಚಾರಗಳಿದ್ದರೆ ಇದು ಈ ಮಾಸ ವೃಷಭ ರಾಶಿಯವರಿಗೆ ಖಂಡಿತ ಶುಭ ಸಮಯ. ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳನ್ನು ಕಾಣಬಹುದು. ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ವೃಷಭ ರಾಶಿಯವರಿಗೆ ಯಾವುದೇ ಸಮಸ್ಯೆಗಳಾಗುವುದಿಲ್ಲ. ಏಕೆಂದರೆ ವಾಕ್ಸ್ಥಾನ, ಧನಸ್ಥಾನದಲ್ಲಿ ಬುಧ ಸ್ವಕ್ಷೇತ್ರದಲ್ಲಿದ್ದು ಗುರುಬಲ ಅನ್ನುವಂಥದ್ದು ಕೂಡ ನಡೀತಾ ಇರುತ್ತೆ. ಷಷ್ಠಾಧಿಪತಿ ವ್ಯಯಭಾವದಲ್ಲಿದ್ದರೆ ವಿಪರೀತ ರಾಜಯೋಗ ಅಂತ ಕೂಡ ಹೇಳ್ಬೋದು. ಸೊ ವ್ಯಾವಹಾರಿಕವಾಗಿ ವೃಷಭ ರಾಶಿಯವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಈ ಮಾಸ ತುಂಬ ಶುಭ ಸಮಯ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ, ಸಪ್ತಮಾಧಿಪತಿ ಕುಜ ಚತುರ್ಥ ಕೇಂದ್ರದಲ್ಲಿದ್ದಾನೆ. ಪಾಪಗ್ರಹಗಳಿಗೆ ಕೇಂದ್ರ ಸ್ಥಾನ ಶುಭ ಅಂತ ಹೇಳಿದ್ದಾರೆ.
ಗುರುಬಲ ಅನ್ನುವಂಥದ್ದು ಕೂಡ ವೃಷಭ ರಾಶಿಯವರಿಗೆ ಪ್ರಾರಂಭ ಆಗಿದೆ. ಹಾಗಾಗಿ ವೈವಾಹಿಕ ಜೀವನದ ಅಂಚಿನಲ್ಲಿರುವಂಥವರಿಗೆ ಈ ಒಂದು ಗುರುಬಲ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ. ತುಂಬ ಸಮಯದಿಂದ ವೈವಾಹಿಕ ಜೀವನಕ್ಕೆ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥವರು, ಮಂಗಳ ಕಾರ್ಯಗಳನ್ನು ನಿರೀಕ್ಷೆ ಮಾಡ್ತಾ ಇರುವಂಥವರಿಗೆ ಸಂಪೂರ್ಣ ಈ 1 ವರ್ಷಗಳ ಕಾಲ ಗುರುಬಲ ಅನ್ನುವಂಥದ್ದು ವೈವಾಹಿಕ ಜೀವನಕ್ಕೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಸಪ್ತಮಾಧಿಪತಿ ಕುಜ ಕೇತುಗ್ರಸ್ತನಾಗಿರೋದ್ರಿಂದ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು ಉಂಟಾಗುತ್ತೆ ಅಂತ ಹೇಳ್ಬೋದು. ಅಥವಾ ಆರೋಗ್ಯದಲ್ಲಿ, ಅದರಲ್ಲೂ ಕೂಡ ಏನಾದರೂ ಕಾಲಿಗೆ ಸಣ್ಣ ಪುಟ್ಟ ಏಟುಗಳಾಗುವಂಥದ್ದು, ಗಾಯಗಳು ಉಂಟಾಗುವಂಥದ್ದು. ಅಂದರೆ ವೃಷಭ ರಾಶಿಯ ಹೆಂಡತಿಯಾದರೆ ಗಂಡನಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು, ಅದರಲ್ಲೂ ಸಣ್ಣ ಪುಟ್ಟ ಗಾಯಗಳಾಗುವಂಥದ್ದು. ಅಥವಾ ವೃಷಭ ರಾಶಿಯ ಗಂಡನ ಜಾತಕ ಆದರೆ ಹೆಂಡತಿಗೆ ತೊಂದರೆಗಳು ಉಂಟಾಗುವಂಥದ್ದು. ಈ ರೀತಿಯಾಗಿ 1.5 ತಿಂಗಳ ಕಾಲ ಈ ಒಂದು ಕಾಳಸರ್ಪ ಯೋಗದ ಜೊತೆಯಲ್ಲಿ ಕುಜನ ಸಂಯೋಗ ಆಗುವಂಥದ್ದು. ಅಗ್ನಿತತ್ವ ಇರುವಂತಹ ಗ್ರಹ ಸರ್ಪದ ಯುತಿಯಲ್ಲಿ ಬಂದಾಗ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಮಂಗಳ ಕಾರ್ಯಗಳನ್ನು ನಿರೀಕ್ಷೆ ಮಾಡ್ತಾ ಇರುವಂಥವರಿಗೆ, ವಿವಾಹದ ಅಂಚಿನಲ್ಲಿರುವಂಥವರಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಖಂಡಿತ ಪ್ರಯತ್ನಗಳನ್ನು ಮಾಡಿ. 7.5 ಪ್ರಾರಂಭ ಆಗೋದಕ್ಕೆ ವೃಷಭ ರಾಶಿಯವರಿಗೆ ಇನ್ನೂ 2.5 ವರ್ಷಗಳ ಕಾಲಾವಕಾಶ ಇದೆ. ಅದರಲ್ಲಿ ಈ 1 ವರ್ಷ ಮಾತ್ರ ಗುರುಬಲ ಅನ್ನುವಂಥದ್ದು ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಸಿಗುವಂಥದ್ದಿರುತ್ತೆ. ಖಂಡಿತ ಆ ದಿಕ್ಕಿನ ಕಡೆ ಪ್ರಯತ್ನ ಮಾಡುವಂಥದ್ದು ಒಳಿತು. ಅಷ್ಟಮ ಮೃತ್ಯುಸ್ಥಾನ, ಆ ಸ್ಥಾನಾಧಿಪತಿ ಗುರು ವಾಕ್ಸ್ಥಾನದಲ್ಲಿದ್ದಾನೆ. ಅಷ್ಟಮ ಭಾವದ ಮೇಲೆ ಶನಿ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಸಮ್ಟೈಮ್ಸ್ ವಾಗ್ವಾದಗಳಿಗೆ ಹೋದರೆ ಏನನ್ನು ಗುರು ವಾಕ್ಸ್ಥಾನದಲ್ಲಿದ್ದಾಗ ಏನನ್ನು ಮುಚ್ಚಿಟ್ಕೊಳ್ಳೋದಕ್ಕಾಗೋದಿಲ್ಲ, ಎಲ್ಲ ನೇರವಾಗಿ ವಾಕ್ಯಗಳ ರೂಪದಲ್ಲಿ ಹೊರಗೆ ಬರುತ್ತೆ. ಇದು ಸ್ವಲ್ಪ ಅನವಶ್ಯಕ ನಿಷ್ಠೂರಗಳಿಗೆ ಕಾರಣ ಆಗುತ್ತೆ. ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಶುಕ್ರ ಬುಧ ಈ ತಿಂಗಳ ಅಂತ್ಯಭಾಗದ ತನಕ ಅಂದರೆ 22ರ ತನಕ ಸ್ವಕ್ಷೇತ್ರದಲ್ಲೇ ಇರ್ತಾನೆ. ಖಂಡಿತ ಶುಭ ಆಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಹೊಂದಾಣಿಕೆಗಳನ್ನು ಹೆಚ್ಚಿಗೆ ಮಾಡಿಕೊಂಡ್ರೆ ಇನ್ನೂ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 9ನೇ ಮನೆಯನ್ನು ಭಾಗ್ಯಸ್ಥಾನ, ಭಾಗ್ಯಾಧಿಪತಿಯಾದಂತಹ ಶನಿ ಲಾಭಸ್ಥಾನದಲ್ಲಿದ್ದಾನೆ. ಪಿತೃವಿನ ಒಂದು ಅನುಗ್ರಹ ಆಶೀರ್ವಾದ ಹೆಚ್ಚಾಗಿ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಖಂಡಿತ ಅಭಿವೃದ್ಧಿಗಳು ಅಂದರೆ ಭಾಗ್ಯೋದಯ ಅಂತಲೇ ಹೇಳ್ಬೋದು. ವೃಷಭ ರಾಶಿಗೆ 30 ವರ್ಷಕ್ಕೊಮ್ಮೆ ಬರುವಂತಹ ಭಾಗ್ಯೋದಯಗಳನ್ನು ಈಗ ನೀವು ನಿರೀಕ್ಷೆ ಮಾಡಬೇಕು. ಈ 2.5 ವರ್ಷಗಳ ಕಾಲ ಭಾಗ್ಯಾಧಿಪತಿ ಲಾಭಸ್ಥಾನದಲ್ಲಿರುವಂಥದ್ದು ಅದ್ಭುತವಾದ ಲಾಭಗಳನ್ನು ಶನಿ ತಂದುಕೊಡ್ತಾನೆ. ಖಂಡಿತ ಶುಭ ಆಗುತ್ತೆ. ನಿಮ್ಮ ಪ್ರಯತ್ನಗಳಿಗೂ ಮೀರಿದ ಅನುಕೂಲಗಳನ್ನು ನೀವು ಕಾಣ್ತೀರಾ. ತುಂಬ ಲಾಂಗ್ ಟರ್ಮಲ್ಲಿರುತ್ತೆ, ಅದು ಶಾರ್ಟ್ ಟೈಮಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಬಟ್ ತುಂಬ ಲಾಂಗ್ ಟರ್ಮ್, ಇನ್ನೊಂದು 2-2.5 ವರ್ಷಗಳ ಕಾಲ ವೃಷಭ ರಾಶಿಯವರು ಬಹಳಷ್ಟು ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಅದರಲ್ಲೂ ಜೂನ್ ತಿಂಗಳು ಅದಕ್ಕೆಲ್ಲ ಪೂರಕವಾದಂತಹ ವ್ಯವಸ್ಥೆಗಳನ್ನು ಖಂಡಿತವಾಗ್ಲೂ ಮಾಡಿಕೊಡುತ್ತೆ. ಈ ತಿಂಗಳ 22ರ ತನಕ ಯಾವುದಾದ್ರೂ ಹೂಡಿಕೆ ಮಾಡುವಂತಹ ವಿಚಾರಗಳಿಗೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ. ಕರ್ಮದಲ್ಲಿ ರಾಹು, ಅವನ ಮೇಲೆ ಗುರುದೃಷ್ಟಿ ಹಾಗೂ ಕುಜನ ದೃಷ್ಟಿ ಎರಡೂ ಕೂಡ ಬೀಳ್ತಾ ಇರುತ್ತೆ. ಕರ್ಮ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗುತ್ತೆ, ಯಾಕೆಂದರೆ ಸರ್ಪದೋಷಗಳ ಕಾರಣ. ಬಟ್ ಅದನ್ನು ತಾಳ್ಮೆಯಿಂದ ಸಮಾಧಾನವಾಗಿ ನಿಭಾಯಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದರ ಪ್ರತಿಫಲಗಳು ತುಂಬ ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ. ವೃಷಭ ರಾಶಿಯವರಿಗೆ ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಇದಕ್ಕಿಂತ ಒಳ್ಳೆಯ ಸಮಯ, ಅಂದರೆ ಈ ಸಮಯಕ್ಕಾಗಿ 30 ವರ್ಷಗಳ ಕಾಲ ಕಾಯುವಂಥದ್ದಿರುತ್ತೆ ವೃಷಭ ರಾಶಿಯವರಿಗೆ. ಹಾಗಾಗಿ ಈ ಸಮಯದಲ್ಲಿ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಅತಿ ಹೆಚ್ಚಿನ ಅನುಕೂಲಗಳನ್ನು ಖಂಡಿತವಾಗ್ಲೂ ಕಾಣ್ತೀರ. ಏಕಾದಶ ಲಾಭಸ್ಥಾನ, ಭಾಗ್ಯಾಧಿಪತಿಯಾಗಿ ಕರ್ಮಾಧಿಪತಿಯಾಗಿ, ಅಂದರೆ ನಿಮಗೆ ಭಾಗ್ಯೋದಯಗಳನ್ನು ಕೊಡುವ ಸ್ಥಾನಾಧಿಪತಿಯಾಗಿ, ಕರ್ಮ ಉದ್ಯೋಗದ ಸ್ಥಾನಾಧಿಪತಿಯಾಗಿ ಶನಿ ಲಾಭದಲ್ಲಿದ್ದಾನೆ. ಸೊ ಈ ಎರಡೂ ವಿಚಾರಗಳಲ್ಲಿ ವೃಷಭ ರಾಶಿಯವರು ಅತಿ ಹೆಚ್ಚಿನ ಲಾಭಗಳನ್ನು ಖಂಡಿತವಾಗ್ಲೂ ಕಾಣ್ಬೋದು. ಶನಿಯನ್ನು ಸ್ಥಿರ ಅಂತ ಕೂಡ ಹೇಳ್ತೇವೆ. ಅವನು ಕೊಡುವಂಥದ್ದು
ಸ್ಥಿರವಾಗಿ ಉಳಿಯುತ್ತೆ. ತುಂಬ ದೀರ್ಘಕಾಲದಲ್ಲಿ ಅದರ ಅಭಿವೃದ್ಧಿಗಳು ಉಂಟಾಗುತ್ತೆ. ಸ್ಥಿರವಾಗಿ ಕೊಡ್ತಾನೆ ಶನಿ ಯಾವುದನ್ನೇ ಕೊಟ್ಟರೂ ಕೂಡ. ಹಾಗಾಗಿ ಶನಿ ಲಾಭಸ್ಥಾನದಲ್ಲಿ ವೃಷಭ ರಾಶಿಯವರಿಗೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ವ್ಯಯಭಾವವನ್ನು ಮೋಕ್ಷಸ್ಥಾನ, ಶುಕ್ರ ವ್ಯಯಭಾವದಲ್ಲಿದ್ದರೆ ಶುಭ ಕಾರ್ಯಗಳನ್ನು ಮಾಡುವಂಥದ್ದು, ಅದರಿಂದ ಪುಣ್ಯ ಸಂಪಾದನೆ ಆಗೋದಕ್ಕೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಷಷ್ಠಾಧಿಪತಿಯಾಗಿ ಶುಕ್ರ ವ್ಯಯದಲ್ಲಿದ್ದರೆ ಸ್ವಂತ ವ್ಯವಹಾರ ಬಿಸ್ನೆಸ್ ಇದನ್ನೆಲ್ಲ ಇಂಪ್ರೂವ್ಮೆಂಟ್ಗಳನ್ನು ಖಂಡಿತವಾಗ್ಲೂ ಮಾಡಿಕೊಡ್ಬೋದು. ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳನ್ನು ಹೆಚ್ಚಾಗಿ ನಿರೀಕ್ಷೆ ಮಾಡ್ಬೋದು. ಪ್ರಮೋಷನ್, ಬಡ್ತಿ ಇದೆಲ್ಲ ಅದ್ಭುತ. ವಿದೇಶದಲ್ಲಿ ವಿದ್ಯೆ ಅಥವಾ ಉದ್ಯೋಗ ಇದೆರಡೂ ಕೂಡ ವೃಷಭ ರಾಶಿಯವರಿಗೆ ಶುಭವಾಗುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ವೃಷಭ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.